ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಾಗ ಒಂದು ಸಿಂಪಲ್ ಆಗಿರುವಂಥದ್ದು ಒಂದು ಡಿಸೈನ ತೋರ್ಸಕತ್ತೀನಿ. 6 ಎಳೆ ದಾರ ತೊಗೊಂಡಿನಿ. ಹಿಂಗೆ ನೀಡಲ್ಗೆ ನಾವು ಸೀರೆಗೆ ಲಾಕ್ ಮಾಡ್ಕೋಬೇಕು. ಸೀರೆಗೆ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ಮತ್ತು ಅದ್ರ ಬಗಲ್ದಾಗ ಇನ್ನೊಂದು ಲಾಕ್ ಮಾಡ್ಕೋಬೇಕು. ಹಿಂಗೆ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ಅಲ್ಲಿಂದ ನಾವು ಚೈನ್ ಸ್ಟಿಚ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಬೇಕು. 1 2 3 4 ಮತ್ತು 5 ಚೈನ್ ಸ್ಟಿಚ್ನ ಹಾಕಿದ್ದಾದ್ಮ್ಯಾಗ ಕರೆಕ್ಟಾಗಿ ಎಲ್ಲಿ ಬರ್ತೈತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೋಬೇಕು. ಸೊ ಹಿಂಗೆ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಮತ್ತು ಬಗಲ್ದಾಗ ಇನ್ನೂ ಒಂದು ಲಾಕ್ ಸ್ಟಿಚ್ನ ಹಾಕೋಬೇಕು. ಲಾಕ್ ಸ್ಟಿಚ್ ಹಾಕಿದ್ದಾದ್ಮ್ಯಾಗ ದಾರಾನ ಮ್ಯಾಗ್ ಮಾಡಿಕೊಂಡು ಹಿಂಗೆ ದಾರಾನ ಮ್ಯಾಗ್ ಮಾಡಿಕೊಂಡು ಇದಕ್ಕೆ ಒಂದು ಬೀಡನ್ನ ಸೇರಿಸ್ಕೋಬೇಕು. ಸೊ ಹಿಂಗೆ ನಾನು ಈ ರೀತಿ ರೋಸ್ ಬೀಡನ್ನ ಹಾಕ್ಕೊಳಕತ್ತೀನಿ. ಬೀಡನ್ನ ಸೇರಿಸ್ಕೊಂಡಿದ್ದಾದ್ಮ್ಯಾಗ ಬೀಡ್ ಲಾಕ್ ಮಾಡ್ಕೊರಿ, ಇಲ್ಲ ಡೈರೆಕ್ಟಾಗಿ ಸೀರೆಗೆ ಲಾಕ್ ಮಾಡ್ಕೊರಿ. ಹಿಂಗೆ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ಅಲ್ಲಿಂದ ನಾವು ಚೈನ್ ಸ್ಟಿಚ್ನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಟೋಟಲಾಗಿ ನಾನಿಲ್ಲಿ ಒಂದು 5 ಚೈನ್ ಸ್ಟಿಚ್ನ ಹಾಕಕತ್ತೀನಿ. 5 ಚೈನ್ ಸ್ಟಿಚ್ನ ಹಾಕ್ಕೊಂಡು ಸೀರೆನ ಉಲ್ಟಾವು ಮಾಡಿಕೊಂಡು ಲಾಕ್ ಮಾಡಬೇಕು. ಸೊ ಹಿಂಗೆ ಲಾಕ್ ಮಾಡಿಕೊಂಡು ಲಾಕ್ ಮಾಡ್ಬೇಕಾದ್ರೆ ಅಷ್ಟೇ ಸೀರೆನ ಉಲ್ಟಾ ಮಾಡಬೇಕು. ಮತ್ತು ನಾವು ನೆಕ್ಸ್ಟ್ ಡಿಸೈನ್ ಮಾಡ್ಬೇಕಾದ್ರೆ ಸೀರೆನ ಸೀದಾ ಮಾಡಿಕೊಂಡು ಡಿಸೈನ್ ಮಾಡ್ಕೋಬೇಕು. ಈಗ ಸೀರೆನ ಸೀದಾ ಮಾಡಿಕೊಂಡು ಈಗ ನಾನು ಚೈನ್ ಸ್ಟಿಚ್ನ ಹಾಕೋತೀನಿ. ಟೋಟಲಾಗಿ 2 ಚೈನ್ ಸ್ಟಿಚ್ನ ಹಾಕೋಬೇಕು. 2 ಚೈನ್ ಸ್ಟಿಚ್ನ ಹಾಕ್ಕೊಂಡಿದ್ದು ಆದ್ಮ್ಯಾಗ ನಾವು ಅಲ್ಲಿಂದ ಡೈರೆಕ್ಟಾಗಿ ಡಬಲ್ ಕ್ರೋಶಾನ ಹಾಕಬೇಕು. ನಾವೇನು 5 ಚೈನ್ ಸ್ಟಿಚ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅದು ಚೈನ್ ಸ್ಟಿಚ್ಚಿಗೆ ನಾವು ಡಬಲ್ ಕ್ರೋಶನ ಮಾಡ್ಕೋಬೇಕಾಗ್ತೈತಿ. ಸೊ 2 ಚೈನ್ ಸ್ಟಿಚ್ ಹಾಕಿದ್ಮೇಲೆ ಡೈರೆಕ್ಟಾಗಿ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು 2 1 ಮತ್ತು 2 1 ಹಿಂಗೆ ನಾವು ಡಬಲ್ ಕ್ರೋಶನ ಹಾಕೋಬೇಕಾಗ್ತೈತಿ. ಸೇಮ್ ನೀಡಲ್ ಮ್ಯಾಗ ಒಂದು ಸತಿ ದಾರ ತರಬೇಕು. ಹಿಂಗೆ 2 1 ಮತ್ತು 2 1 ಹಿಂಗೆ ನಾವು ಹಾಕೋತಾ ಹೋಗ್ಬೇಕಾಗ್ತೈತಿ. ನಾವು 5 ಚೈನ್ ಸ್ಟಿಚ್ ಒಳಗೆ ಎಷ್ಟು ಆರ್ಚ್ ಅಂದರೆ ಎಷ್ಟು ಡಬಲ್ ಕ್ರೋಶಗಳು ಹಿಡಿತಾವೋ ಅಷ್ಟು ನಾವು ಹಾಕೋಬೇಕು. ಫಸ್ಟ್ ಆರ್ಚ್ನಾಗ ಎಷ್ಟು ಡಬಲ್ ಕ್ರೋಶಗಳು ಹಿಡಿತಾವೋ ಎಲ್ಲ ಆರ್ಚ್ನಾಗೂ ಅಷ್ಟು ಡಬಲ್ ಕ್ರೋಶಗಳನ್ನ ನಾವು ಹಾಕೋಬೇಕಾಗ್ತೈತಿ. ಯಾಕಂದ್ರೆ ಒಂದು ಸಣ್ಣದು ಒಂದು ದೊಡ್ಡದು ಹಿಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲ ಆರ್ಚ್ನಾಗೂ ಕೂಡ ಒಂದು ಡಬಲ್ ಕ್ರೋಶನ ಹಾಕೋಬೇಕಾಗ್ತೈತಿ. ಅಂದರೆ ಒಂದು ನಂಬರ್ ಡಬಲ್ ಕ್ರೋಶ ಹಾಕೋಬೇಕು. ಈಗ ನಾನು ಫಸ್ಟ್ ಒಂತಾಗ 9 ಹಾಕ್ಕೊಂಡಿನಪ್ಪ ಅಂತಂದ್ರೆ ಸೆಕೆಂಡ್ ಒಂತಾಗೂ 9 ಡಬಲ್ ಕ್ರೋಶನ ಹಾಕೋಬೇಕಾಗ್ತೈತಿ. ಸೊ ಹಾಗಾಗಿ ಇಲ್ಲಿ ನಾನು ಡಬಲ್ ಕ್ರೋಶಗಳನ್ನ ಹಾಕಿದ್ದು ಆದ್ಮ್ಯಾಗ ಕರೆಕ್ಟಾಗಿ 9 ಡಬಲ್ ಕ್ರೋಶಗಳನ್ನ ಹಾಕೋಬೇಕು. 9 ಡಬಲ್ ಕ್ರೋಶಗಳು ಹಾಕ್ಕೊಂಡಿದ್ದು ಆದ್ಮ್ಯಾಗ ನಾನು ಕರೆಕ್ಟಾಗಿ ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋತೀನಿ. ನೋಡಿರಿ ಕರೆಕ್ಟಾಗಿ ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಸೊ ಹಿಂಗೆ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಮತ್ತು ಪಕ್ಕದಾಗ ಇನ್ನೂ ಒಂದು ಲಾಕ್ ಸ್ಟಿಚ್ನ ಹಾಕೋಬೇಕಾಗ್ತೈತಿ. ಹಿಂಗೆ ಲಾಕ್ ಸ್ಟಿಚ್ನ ಹಾಕ್ಕೊಂಡಿದ್ದಾದ್ಮ್ಯಾಗ ಸೇಮ್ ದಾರನ ಮೇಲೆ ಕೆಳೆದು ಒಂದು ಬೀಡನ್ನ ಹಾಕೋಬೇಕು. ಬೀಡನ್ನ ಹಾಕ್ಕೊಂಡು ಬೀಡನ್ನ ಕೂಡ ಕರೆಕ್ಟಾಗಿ ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಸೊ ಹಿಂಗೆ ಬೀಡನ್ನ ಲಾಕ್ ಮಾಡ್ಕೋಬೇಕು. ನಾನು ಆವಾಗಲೇ ಹೇಳಿದೆ ನಿಮ್ಗೆ ಬೀಡ್ ಲಾಕ್ ಮಾಡ್ಕೋಬೇಕಂದ್ರೆ ಲಾಕ್ ಮಾಡ್ಕೊರಿ, ಇಲ್ಲಾಂದ್ರೆ ಡೈರೆಕ್ಟಾಗಿ ಸೀರೆಗೆ ಲಾಕ್ ಮಾಡ್ಕೊರಿ. ಸೊ ನಾನು ಫಸ್ಟ್ ಡೈರೆಕ್ಟ್ ಸೀರೆಗೆ ಲಾಕ್ ಮಾಡ್ಕೊಂಡಿದ್ದೆ. ಈಗ ನಾನು ತೋರ್ಸಕತ್ತೀನಿ ಬೀಡ್ ಲಾಕ್ ಮಾಡ್ಕೊಂಡು ನಾನು ಹಾಕಿನಿ.
ಸೊ ನಿಮ್ಗೆ ಯಾವುದು ಕಂಫರ್ಟ್ ಅನಿಸ್ತೈತೋ ಅದನ್ನು ಹಾಕೋರಿ. ಹಿಂಗೆ ನಾನು ಬೀಡನ್ನ ಲಾಕ್ ಮಾಡಿದ್ದು ಆದ್ಮ್ಯಾಗ ನಾನಿಲ್ಲಿ 5 ಚೈನ್ ಸ್ಟಿಚ್ನ ಹಾಕ್ಕೊಂಡು ಸೀರೆನ ಉಲ್ಟಾ ಮಾಡಿ ಲಾಕ್ ಮಾಡ್ಕೊಂಡಿನಿ. ಸೀರೆನ ಉಲ್ಟಾ ಮಾಡ್ಕೊಂಡು ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಮತ್ತು ಸೀರೆನ ಸೀದಾ ಮಾಡಿಕೊಂಡು ಇಲ್ಲಿಂದ ನಾನು 2 ಚೈನ್ ಸ್ಟಿಚ್ನ ಹಾಕೋತೀನಿ. 2 ಚೈನ್ ಸ್ಟಿಚ್ನ ಹಾಕ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಡಬಲ್ ಕ್ರೋಶೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. 2 ಡಬಲ್ ಕ್ರೋಶನ ಮಾಡಿದ ಆದ್ಮ್ಯಾಗ ಈಗ ನಾನು ಮತ್ತು 3ನೇ ಡಬಲ್ ಕ್ರೋಶೆ ಹಾಕಕತ್ತೀನಿ. ಸೊ ಟೋಟಲಾಗಿ ಫಸ್ಟ್ ಆರ್ಚ್ನಾಗ ನಾನು 9 ಡಬಲ್ ಕ್ರೋಶೆಗಳನ್ನ ಹಾಕಿದ್ದೆ. ಸೊ ಹಾಗಾಗಿ 2ನೇ ಆರ್ಚ್ ತಗೊಂಡು ಟೋಟಲಾಗಿ 9 ಡಬಲ್ ಕ್ರೋಶೆಗಳನ್ನ ಹಾಕೋತೀನಿ. ಭಾಳ ಅಂದ್ರೆ ಭಾಳ ಈಸಿ ಐತಿ ಮತ್ತು ಬ್ಯೂಟಿಫುಲ್ ಲುಕ್ ಕೊಡ್ತೈತಿ ಸೀರೆಗೆ. ನಿಮ್ಗೆ ಬೇಕಂದ್ರೆ ಇದಕ್ಕೆ ಕುಚ್ಚು ಕಟ್ಕೋರಿ, ಇಲ್ಲ ಅಂತಂದ್ರೆ ಬಾರ್ಡರ್ ಡಿಸೈನ್ ಹಿಂಗೆ ಫುಲ್ಲು ಮಾಡ್ಕೋತಾ ಹೋಗ್ಬೋದು. ಅದು ಕೂಡ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಕಾಣ್ತೈತಿ. ಆದರೆ ನಾನಿಲ್ಲಿ ಕಸ್ಟಮರ್ ಹೇಳ್ದಂಗೆ ಕುಚ್ಚನ್ನ ಕಟ್ಟಕತ್ತೀನಿ. ಸ್ಟಾರ್ಟಿಂಗ್ ಕುಚ್ಚು ಬರ್ತಾವೆ, ಅದಾದಮೇಲೆ 2 ಆರ್ಚ್ ಬರ್ತಾವೆ ಮತ್ತು 2 ಕುಚ್ಚು ಬರ್ತಾವೆ. 1 ಕುಚ್ಚು ಬರ್ತದೆ ಸಾರಿ. ಸೊ ಹಿಂಗೆ ನಾನು ಹಾಕೋತಾ ಹೊಂಟೀನಿ. ಟೋಟಲ್ಲು 9 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಕರೆಕ್ಟಾಗಿ ಇದು ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಹಿಂಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ಅದ್ರ ಪಕ್ಕದಾಗೇ ಮತ್ತೆ ನಾನು ಇನ್ನೂ ಒಂದು ಲಾಕ್ ಸ್ಟಿಚ್ನ ಹಾಕೋತೀನಿ. ಲಾಕ್ ಸ್ಟಿಚ್ನ ಹಾಕ್ಕೊಂಡಿದ್ದು ಆದ್ಮ್ಯಾಗ ನಾನು ಒಂದು 5 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಪಕ್ಕದಾಗ ಇನ್ನೂ ಒಂದು ಲಾಕ್ ಮಾಡಿಕೊಂಡು ಬೀಡನ್ನ ಸೇರಿಸ್ಕೊಂಡು ಬೀಡನ್ನ ನಾನು ಮತ್ತು ಸೀರೆಗೆ ಲಾಕ್ ಮಾಡಿಕೊಂಡು ಅಲ್ಲಿಂದ ನಾನು ಸೀರೆನ ಉಲ್ಟಾ ಮಾಡಿಕೊಂಡು ಆರ್ಚ್ ಹಾಕ್ಲಿಕ್ಕೆ ನಾನು ಏನು ಬೇಸ್ ಬೇಕಲ್ಲ ಅದು 5 ಚೈನ್ ಸ್ಟಿಚ್ನ ಹಾಕೋತೀನಿ. ಸೀರೆನ ಉಲ್ಟಾ ಮಾಡ್ಕೊಂಡು ತೋರ್ಸಕತ್ತೀನಿ. ಸೊ ನಾನು ಫಸ್ಟು 2 ಏನು ಹಾಕಿದ್ನಲ್ಲ ಸ್ಟಾರ್ಟಿಂಗ್ ಕುಚ್ಚು ಹಾಕಲಿಕ್ಕೆ ಜಾಗ ಬಿಟ್ಟು ಅದಾದ್ಮ್ಯಾಗ 2 ಆರ್ಚ್ಗಳನ್ನ ಹಾಕಿನಲ್ಲ, ಅದಾದ್ಮೇಲೆ ಮತ್ತೆ ಒಂದಕ್ಕೆ ಕುಚ್ಚು ಹಾಕ್ಲಿಕ್ಕೆ ಗ್ಯಾಪ್ ಇಡ್ತೀನಿ ಮತ್ತು 2 ಆರ್ಚ್. ಸೊ ಇದೇ ಪ್ರೋಸೆಸ್ಸು ಸೀರೆ ಫುಲ್ಲು ಇರ್ತೈತಿ. ಆರ್ಚ್ ಹಾಕೋದು ಅರ್ಥ ಆಯಿತು ಅಂತ ಅಂದ್ಕೊಂಡಿನಿ. ಭಾಳ ಅಂದ್ರೆ ಭಾಳ ಈಸಿ ಇರ್ತಾವೆ ಸ್ಲೈಡಿಂಗ್ ಆರ್ಚ್ಗಳು. ಸೊ ಈ ಡಿಸೈನು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಈ ಡಿಸೈನ್ ಕೂಡ ಹೆಂಗೆ ಬಂತು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ಕೂಡ ತಿಳಿಸ್ರಿ. ಸೊ ಸೇಮ್ ಇದನ್ನು ನಾನು ಕಂಟಿನ್ಯೂ ಮಾಡ್ಕೋತಾ ಹೋಗ್ತೀನಿ. ಸೊ ಹಿಂಗೆ ನಾನು ಆರ್ಚ್ನ ಹಾಕೋತಾ ಹೋಗ್ತೀನಿ, ಅಂದರೆ ಡಬಲ್ ಕ್ರೋಶೆಗಳನ್ನ ಹಾಕೋತಾ ಹೋಗ್ತೀನಿ. ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು 2 ಅಂಥೇಳಿ ಡಬಲ್ ಕ್ರೋಶನ ಹಾಕೋದು. ನನ್ನ ಚಾನಲ್ಲಾಗ ಆಲ್ರೆಡಿ ಅಪ್ಲೋಡ್ ಮಾಡೀನಿ ಬೇಸಿಕ್ ಸ್ಟಿಚಸ್ಗಳು. ಯಾರೆಲ್ಲ ಬೇಸಿಕ್ ಸ್ಟಿಚಸ್ಗಳು ಕಲಿಬೇಕು ಅಂತ ಅದೀರಿ ಹೋಗಿ ನೋಡಿರಿ. ಈ ಕಡೆ ಪ್ಲೇ ಲಿಸ್ಟ್ದಾಗ ನಾನು ವೀಡಿಯೋಸ್ನ ಹಾಕೀನಿ. ಸೊ ಇದೇ ರೀತಿಯೇ ಆರ್ಚ್ಗಳನ್ನ ಹಾಕೋಬೇಕು. ಸೊ ನಾನು ಇಲ್ಲೇನು ತೋರಿಸಿನಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಹಿಂಗೆ ಇರ್ತೈತಿ ಸೀರೆ ಫುಲ್ಲು. ಇಲ್ಲಿ ನಾನು ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಂಡಿನಿ. ಸೊ ನೋಡಿರಿ ಇಲ್ಲಿ 2 ಲಾಕ್ ಮಾಡಿಕೊಂಡು ನಾನು 5 ಚೈನ್ ಸ್ಟಿಚ್ ಹಾಕಿ ಲಾಕ್ ಮಾಡೀನಿ. ಅದಾದಮೇಲೆ ಮತ್ತೆ ಇನ್ನೂ ಒಂದು ಲಾಕ್ ಮಾಡಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿದ್ದಾದ್ಮ್ಯಾಗ 5 ಚೈನ್ ಸ್ಟಿಚ್ ಹಾಕ್ತೀನಿ. 5 ಚೈನ್ ಸ್ಟಿಚ್ ಹಾಕಿ ಸೀರೆನ ಉಲ್ಟಾ ಮಾಡಿ ಲಾಕ್ ಮಾಡಿ ಮತ್ತು ಸೀರೆನ ಸೀದಾ ಮಾಡಿಕೊಂಡು 2 ಚೈನ್ ಸ್ಟಿಚ್ ಹಾಕಿ ಅಲ್ಲಿಂದ ಡಬಲ್ ಕ್ರೋಶನ ಹಾಕೋಕೆ ಸ್ಟಾರ್ಟ್ ಮಾಡ್ತೀನಿ. ಸ್ಲೈಡಿಂಗ್ ಆರ್ಚ್ ಡಿಸೈನ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ. ಇದಕ್ಕೆ ನಾನು ಕುಚ್ಚು ಕಟ್ಕೋತಾ ಹೋಗ್ತೀನಿ. 2 ಆರ್ಚ್ ಹಾಕಿ ನಾನು ಕುಚ್ಚು ಕಟ್ಟಕತ್ತೀನಿ. ನೀವು ಬೇಕಂದರೆ 3-4 ಹಾಕೋತಾ ಹೋಗ್ಬೋದು. ನಿಮಗೆ ಕುಚ್ಚು ಕಡಿಮೆ ಬೇಕು ಅಂತಂದರೆ 4 ಹಾಕೋತಾ ಹೋಗ್ರಿ. ಸೊ ನಮ್ಮ ಕಸ್ಟಮರ್ ಹೀಗೆ ಕೇಳಿದ್ದು, ಸೊ ಹಾಗಾಗಿ ಹಿಂಗೆ ನಾನು ತೋರ್ಸಕತ್ತೀನಿ. ಮತ್ತು ಈ ಡಿಸೈನು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ಪ್ಲೀಸ್ ತಿಳಿಸ್ರಿ. ಮತ್ತು ನಿಮ್ಮ ಫ್ಯಾಮ್ಲೀಸ್ಗೂ ಶೇರ್ ಮಾಡಿರಿ. ಇದೇ ರೀತಿ ಹೊಸ ವೀಡಿಯೋಸ್ಗಳು ನಾನು ನನ್ನ ಚಾನಲ್ದಾಗ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನಿಮ್ಗೆ ಈ ಡಿಸೈನ್ ಅರ್ಥ ಆಯಿತು ಅಂತ ಅಂದ್ಕೊಂಡೀನಿ. ಸೊ ಬೇಗ ಕುಚ್ಚು ಕಟ್ಕೊಂಡು ಫೈನಲಾಗಿ ಹೆಂಗೆ ಕಾಣುತ್ತಾ ಅಂತಂದು ನೋಡೋಣ.
ಭಾಳ ಈಸಿಯಾಗಿ ಕುಚ್ಚು ಕಟ್ಕೋಬೋದು. ಇಲ್ಲಿ ನಾನು ಸಿಂಪಲ್ಲಾಗಿ ಬೇಬಿ ಕುಚ್ಚನ್ನ ಕಟ್ಟಕತ್ತೀನಿ. ನಾನಿಲ್ಲಿ 160 ಇಲ್ಲ 170 ಎಳೆ ದಾರಾನ ತೊಗೊಂಡಿನಿ. ಯಾಕಂದ್ರೆ ಇಲ್ಲಿ ಈ ಡಿಸೈನ್ಗೆ ಸ್ವಲ್ಪ ಕಡಿಮೆ ತೊಗೊಂಡ್ರೆ ಚೆನ್ನಾಗಿ ಕಾಣ್ತೈತಿ ಅಂತಂದು ನಾನಿಲ್ಲಿ 160 ಎಳೆ ದಾರ ತೊಗೊಂಡಿನಿ. ಸೊ ದಾರ ತೊಗೊಂಡು ಇಲ್ಲಿ ನಾನು ಬೇಬಿ ಕುಚ್ಚನ್ನ ಕಟ್ಟಕತ್ತೀನಿ. ಸೊ ಹಿಂಗೆ ಇಷ್ಟಿಷ್ಟು ದೂರ ಬರ್ತೈತೆ ನೋಡಿರಿ. 2 ಹಾರ್ಚ್ ಹಾಕಿದ್ರೆ ಇಷ್ಟಿಷ್ಟು ದೂರ ಬರ್ತೈತಿ. ಸೊ ಇಷ್ಟೆಲ್ಲ ಬೇಬಿ ಕುಚ್ಚನ್ನ ಹಾಕಿದ್ದಾದಮೇಲೆ ಫೈನಲಾಗಿ ಹೆಂಗೆ ಕಾಣುತ್ತೆ ಅಂತ ನೋಡೋಣ. ಇದಕ್ಕೆ ನಾನು ಬಾಲ್ ಚೈನ್ನ ಅಂಟಿಸೀನಿ. ನಿಮ್ಗೆ ಬೇಕಂದ್ರೆ ಅಂಟಿಸ್ಕೊರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಫೈನಲಾಗಿ ಹಿಂಗೆ ಕಾಣಕತ್ತೈತಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ತಿಳಿಸ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್.